ನಮಸ್ಕಾರ. ಈಗ ಇತ್ತೀಚೆಗೆ ತುಂಬಾನೇ ನಾವೆಲ್ಲರೂ ನರಳ್ತಾ ಇರ್ತಕ್ಕಂತಹ ಪ್ರಾಬ್ಲಮ್ ಏನಪ್ಪಾ ಅಂತ ಹೇಳಿದ್ರೆ ಆತಂಕ. ಹೌದು, ಆಂಗ್ಸೈಟಿ ಅನ್ನೋದು ಹೆಚ್ಚಾಗಿ ಈಗ ನಮ್ಮ ಎಲ್ಲರಿಗೂ ಕಾಡ್ತಾ ಇದೆ. ಆತಂಕ ಹೇಗೆ ಶುರು ಆಯ್ತು ಅಂತ ಹೇಳಿದ್ರೆ, ನೋಡಿ, ಆತಂಕ ಯಾಕೆ ಒಬ್ಬ ಮನುಷ್ಯನಿಗೆ ಬರುತ್ತೆ ಅಂತ ಹೇಳಿದ್ರೆ, ಅನ್ಸರ್ಟಿನಿಟಿ ಅಂತ ಹೇಳಿದ್ರೆ ನಾಳೆ ಏನು ಅನ್ನೋದು ಗೊತ್ತಾಗದೇ ಇದ್ದಾಗ ಮನುಷ್ಯನಲ್ಲಿ ಆತಂಕ ಹೆಚ್ಚಾಗ್ತಾ ಹೋಗುತ್ತೆ. ಆತಂಕದಿಂದ ಪ್ಯಾನಿಕ್ ಅಟ್ಯಾಕು, ಹಲವಾರು ಸೈಕಾಲಜಿಕಲ್ ಪ್ರಾಬ್ಲಮ್ಸ್ ಆಗಿ ಒಳಗಾಗ್ತಾ ಹೋಗ್ತೀವಿ. ಆದ್ರೆ ಈ ಆತಂಕನ ಹೇಗೆ ಅಡ್ರೆಸ್ ಮಾಡೋದು? ನಮಗೆ ಸಣ್ಣ ಸಣ್ಣ ವಿಷಯಕ್ಕೂ ನಾವು ತುಂಬಾನೇ ಟೆನ್ಷನ್ ತಗೋತಾ ಇರ್ತೀವಿ, ಭಯ ಪಡ್ತಾ ಇರ್ತೀವಿ. ಯಾರೋ ಫೋನ್ ಎತ್ತಲಿಲ್ಲ ಅಂತ ಹೇಳಿದ್ರೆ ತುಂಬಾ ಆತಂಕಕ್ಕೊಳಗಾಗ್ತೀನಿ, ಯಾರೋ ಹೇಳ್ ಟೈಮಿಗೆ ಬರ್ಲಿಲ್ಲ ಅಂತಂದ್ರೆ ಆತಂಕಕ್ಕೊಳಗಾಗ್ತೀವಿ. ಒಂದ್ 2 ನಿಮಿಷ ತಡವಾಗಿ ಏನಾದ್ರೂ ಆದ್ರೂ ಕೂಡ ತುಂಬಾನೇ ಆತಂಕಗೊಳಗಾಗ್ತಾ ಇರ್ತೀವಿ. ಇದಕ್ಕೆ ಹೇಗೆ ನಾವು ಸೊಲ್ಯೂಷನ್ ಅನ್ನೋದು? ಆಂಗ್ಸೈಟಿ ಅನ್ನೋದು ತುಂಬಾನೇ ಕಾರಣಕ್ಕೆ ಬರುತ್ತೆ. ಈಗ ನೋಡಿ, ಕೋವಿಡ್ ಆಯ್ತು, ತುಂಬಾನೇ ಅನ್ಸರ್ಟನ್ ಸಿಚುಯೇಷನ್ ಆಗಿತ್ತು. ನಾವು ಕೆಲಸಗಳನ್ನ ಕಳ್ಕೊತಾ ಇದ್ವಿ, ಮುಂದೆ ಏನು ಅಂತ ಗೊತ್ತಾಗ್ತಿರ್ಲಿಲ್ಲ. ಎಲ್ಲವೂ ಡಿಜಿಟಲ್ ರೆವಲ್ಯೂಷನ್ ಆಗಿತ್ತು. ಹೀಗೆ ಅಲೋಲ ಕಲೋಲ ಆಗಿತ್ತು. ಎಲ್ಲಿ ನನ್ನ ಸಂಗಾತಿ ನನ್ನ ಬಿಟ್ಟು ಹೋಗ್ಬಿಡ್ತಾರೋ, ಅಥವಾ ನಾನು ಪ್ರೀತಿ ಮಾಡೋರು ಅವ್ರಿಗೆ ಏನಾದ್ರು ಹೆಚ್ಚು ಕಮ್ಮಿ ಆಗ್ಬಿಡೋದು, ಅಥವಾ ನನಗೇನೋ ಹೆಚ್ಚು ಕಮ್ಮಿ ಆಗ್ಬಿಡುತ್ತೆ ಅನ್ನೋದು ಹೆಲ್ತ್ ಆಂಗ್ಸೈಟಿ ಆಗಿರ್ಬೋದು. ಹೀಗೆ ಇಷ್ಟೊಂದು ಸ್ಪೆಕ್ಟ್ರಮ್ ಆಫ್ ಆಂಗ್ಸೈಟಿ ಡಿಸಾರ್ಡರ್ ಇದೆ. ಆದ್ರೆ ಇದನ್ನೆಲ್ಲ ಹೇಗೆ ಅಡ್ರೆಸ್ ಮಾಡೋದು, ಆಂಗ್ಸೈಟಿಯಿಂದ ಹೇಗೆ ಆಚೆ ಬರೋದು? ನಾನು ಯಾವಾಗ್ಲೂ ವಿಡಿಯೋಗಳನ್ನ ಮಾಡ್ತಾನೆ ಇರ್ತೀನಿ. ಆದ್ರೆ ಕೆಲವೊಂದ್ಸತಿ ನಮ್ಗೆ ಏನಾಗತ್ತಪ್ಪ ಅಂತ ಹೇಳಿದ್ರೆ, ಕಾನ್ಸ್ಟೆಂಟ್ ಆಗಿ ಭಯ ಆಗ್ತಾ ಇರುತ್ತೆ, ಕಾನ್ಸ್ಟೆಂಟ್ ಆಗಿ ಒಂದು ಥಾಟ್ಸ್ ಬರ್ತಾ ಇರುತ್ತೆ. ಅದಕ್ಕೆ ಒಂದು ಸುಲಭವಾದ ಉಪಾಯ ಏನಪ್ಪಾ ಅಂತ ಹೇಳಿದ್ರೆ, ಗ್ರೌಂಡಿಂಗ್ ಟೆಕ್ನಿಕ್ ಮತ್ತೆ ಬ್ರೀತಿಂಗ್ ಎಕ್ಸಸೈಸ್. ಇನ್ನೊಂದು ಏನಪ್ಪಾ ಮುಖ್ಯವಾಗಿ ಅಂತ ಹೇಳಿದ್ರೆ, ಯಾವಾಗ ನಮ್ಗೆ ನಮ್ಮ ಸರೌಂಡಿಂಗ್ ಅನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಆಗದಿದ್ದಾಗ ಕೂಡ ನಮ್ಗೆ ತುಂಬಾನೇ ಆಂಕ್ಷಿಯಸ್ ಅನ್ಸುತ್ತೆ. ಆದ್ರೆ ಒಂದ್ ಹೇಳ, ಮನೆ ಅಚ್ಚುಕಟ್ಟಾಗಿಡೋದ್ರಿಂದ ಕೂಡ ನಿಮ್ಮ ಆಂಗ್ಸೈಟಿ ಕಮ್ಮಿ ಆಗತ್ತೆ. ಹೌದು, ಆಂಗ್ಸೈಟಿಗೆ ರಾಮಬಾಣ ಅಂತ ಹೇಳಿದ್ರೆ ಕ್ಲೀನಿಂಗ್. ನಾವ್ ಯಾವಾಗ ಕ್ಲೀನ್ ಅನ್ನ ಮಾಡ್ತಾ ಹೋಗ್ತೀವೋ ನಮ್ಗೆ ವಿ ವಿಲ್ ಹ್ಯಾವ್ ಕಂಟ್ರೋಲ್ ಓವರ್ ದ ಥಿಂಗ್ಸ್. ಸೊ ನಮ್ಮ ಸರೌಂಡಿಂಗ್ ಮೇಲೆ ನಮ್ಗೆ ಕಂಟ್ರೋಲ್ ಇರುತ್ತೆ. ಇದು ಕೂಡ ಒಂದು ಉಪಯುಕ್ತವಾದ ಒಂದು ಸೊಲ್ಯೂಷನ್. ಎಷ್ಟೊಂದು ನಾನು ಎಕ್ಸಾಂಪಲ್ಸ್ ಅನ್ನ ಕೊಡ್ತಿದ್ದೀನಿ, ಎಷ್ಟೊಂದು ಟೆಕ್ನಿಕ್ ಅನ್ನ ಕೊಟ್ಟಿದ್ದೀನಿ ಆಂಗ್ಸೈಟಿ ಕಂಟ್ರೋಲ್ ಮಾಡ್ಲಿಕ್ಕೆ. ಆದ್ರೆ ಇವತ್ತು ನಾನು ಒಂದು ಕ್ಲೀನ್ ಮಾಡೋದ್ರಿಂದ ಅಥವಾ ನಿಮ್ಮ ಸರೌಂಡಿಂಗ್ ಅನ್ನ ಕ್ಲೀನ್ ಆಗಿ ಇಟ್ಕೊಳ್ಳೋದ್ರಿಂದ ನಿಮ್ಮ ಮಾನಸಿಕವಾಗಿ ನೀವು ಹೇಗೆ ಒಂದು ಕಂಟ್ರೋಲಿಗೆ ಬರ್ಬೋದು, ಅಥವಾ ನಿಮ್ಮ ಮನೆ ಕೂಡ, ನಿಮ್ಮ ಸರೌಂಡಿಂಗ್ ಕೂಡ ನಿಮ್ಮ ಮೆಂಟಲ್ ಹೆಲ್ತ್ ಮೇಲೆ ಮೇಜರ್ ಇಂಪ್ಯಾಕ್ಟ್ ಬೀಳೋದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ನೋಡಿ, ಪ್ರತಿಯೊಂದು ಅಷ್ಟೇ, ಯಾವಾಗ ನಮ್ಮ ಸುತ್ತಮುತ್ತ ಎಲ್ಲವೂ ಆರ್ಗನೈಸ್ಡ್ ಆಗಿರುತ್ತೋ, ಕ್ಲೀನ್ ಆಗಿರುತ್ತೋ, ಒಂದು ಕಂಟ್ರೋಲ್ ಅಲ್ಲಿ ಇರುತ್ತೋ, ನಾವು ಯಾವಾಗ್ಲೂ ಅಷ್ಟೇ. ನೋಡಿ, ನೀವೊಂದು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದ್ರೆ ನಿಮ್ಮ ಮನಸ್ಸು ಎಷ್ಟು ಹಗುರ ಆಗತ್ತೆ, ಒಂದು ತಿಳಿ ನೀರ್ ತರ ಆಗತ್ತೆ. ಯಾಕೆ ಗೊತ್ತಾ? ಅಲ್ಲಿ ಇರ್ತಕ್ಕಂತಹ ಆರ ಅಂತ ಹೇಳಿದ್ರೆ ಪ್ಲೇಸಿನ ಎನರ್ಜಿ ಫೀಲ್ಡ್ ಏನಿರುತ್ತೆ ಅದು ಅಷ್ಟ್ರ ಮಟ್ಟಿಗೆ ಸ್ವಚ್ಛವಾಗಿರುತ್ತೆ. ಯಾವಾಗ ಯಾವುದೇ ಒಂದು ಜಾಗಕ್ಕೆ ನೋಡಿ, ಯಾರ್ದು ಮನೆ ತುಂಬಾ ಅಚ್ಚುಕಟ್ಟಾಗಿ ಇಟ್ಬಿಟ್ಟು ಹೋಗ್ಲಿ, ಅವ್ರ ಮನೇಲೆ ಒಂದು ದೇವಸ್ಥಾನದ ವೈಬ್ರೇಷನ್ ಇರುತ್ತೆ ಅಲ್ವಾ? ಅದಕ್ಕಾಗಿ ನೀವು ಮನೆಯನ್ನ ಅಚ್ಚುಕಟ್ಟಾಗಿಡಿ. ನಿಮ್ಮ ಮನೆ ಹೇಗಿರ್ಬೇಕಪ್ಪ ಅಂತ ಹೇಳಿದ್ರೆ ಒಂದು ದೇವಸ್ಥಾನ ತರ ಇರಬೇಕು. ಯಾಕಂತ ಹೇಳಿದ್ರೆ ಅಲ್ಲಿ ಬರ್ತಕ್ಕಂಥ ಆಲೋಚನೆಗಳು, ಥಾಟ್ಸ್, ಈಗ ನೀವು ಯಾವ್ದೋ ಒಬ್ರು ಮನೆಗೆ ಹೋಗಿ ಆ ಮನೆ ವ್ಯಕ್ತಿತ್ವವನ್ನ ತೋರಿಸ್ತಾ ಹೋಗುತ್ತೆ. ಯಾರು ಮನೆಯೆಲ್ಲ ಸಾಮಾನು ಹಾಗಾಗಿ ಹರಡ್ಬಿಟ್ಟಿರೋದು, ನ್ಯೂಸ್ ಪೇಪರ್ ಅಲ್ಲೇ ಬಿದ್ದಿರುತ್ತೆ, ಪೆನ್ ಅಲ್ಲೇ ಇರುತ್ತೆ, ಪೆನ್ಸಿಲ್ ಅಲ್ಲೇ ಇರುತ್ತೆ, ಒಂದ್ ಕಡೆ ಸಾಕ್ಸ್ ಇರುತ್ತೆ, ಒಂದ್ ಕಡೆ ಬ್ಯಾಗ್ ಇರುತ್ತೆ. ಅದು ಆ ಮನುಷ್ಯನ ಸೆಲ್ಫ್ ಡಿಸಿಪ್ಲಿನ್ ಅನ್ನ ತೋರಿಸುತ್ತೆ. ಆ ಮನೇಲಿ ಹೋಗಿ ಒಂದ್ 5 ನಿಮಿಷನೂ ಕೂತ್ಕೊಳಕ್ ಆಗಲ್ಲ. ಅವ್ರು ಎಷ್ಟೇ ಒಳ್ಳೆಯವರಾಗಿರ್ಲಿ, ಎಷ್ಟೇ ಚೆನ್ನಾಗಿ ಆತಿಥ್ಯವನ್ನ ಮಾಡ್ಲಿ, ಅದನ್ನ ಸ್ವೀಕರಿಸಕ್ಕೆ ನಮ್ಗಾಗಲ್ಲ. ಅದೇ ಮನೆಯನ್ನ ಅಚ್ಚುಕಟ್ಟಾಗಿಟ್ಟಿರ್ತಾರಲ್ಲ, ಯಾವಾಗ್ಲೂ ಅಲ್ಲಿ ಭಗವಂತನ ಧ್ಯಾನ ನಡೀತಾ ಇರುತ್ತೆ, ಅಥವಾ ಒಳ್ಳೆ ಮಾತನ್ನ ಆಡ್ತಾ ಇರ್ತಾರೆ, ಖುಷಿಯಾಗಿರುತ್ತೆ. ಯಾವ ಮನೆಯಲ್ಲಿ ನಗು ಸಂತೋಷ ಇರುತ್ತೆ ನೋಡಿ, ಅಂತವ್ರ ಮನೆಯಲ್ಲೂ ಲಕ್ಷ್ಮಿ ಬೇಗ ಒಲ್ದು ಬಿಡ್ತಾಳೆ. ಯಾವಾಗ ಒಬ್ರು ಮನೆಯಲ್ಲಿ ಖುಷಿ, ಸಂತೋಷ, ನೆಮ್ಮದಿ ಇರುತ್ತೋ ಅವ್ರಿಗೆ ಎಲ್ಲವೂ ಇರುತ್ತೆ. ನೋಡಿ, ಖುಷಿಯಾಗಿರೋರು ಇನ್ನು ಹೆಚ್ಚಾಗಿ ಖುಷಿಯಾಗಿರ್ತಾರೆ. ದುಡ್ಡಿರೋರ ಹತ್ರನೇ ಯಾಕೆ ದುಡ್ಡು ಹೋಗುತ್ತೆ ಅಂತ ಹೇಳಿದ್ರೆ, ಅವರ ಪ್ರೈಮರಿ ಫೋಕಸ್ ಏನಾಗಿರುತ್ತೆ ಅಂತ ಹೇಳಿದ್ರೆ ಖುಷಿಯಾಗಿರೋದು, ನೆಮ್ಮದಿಯಾಗಿರೋದು. ಯಾರ ಫೋಕಸ್ ವೆಲ್ತ್ ಮೇಲೆ ಇರುತ್ತೆ ಅವರಿಗೆ ಹಣ ತಾನಾಗೆ ತಾನು ಒಲ್ದು ಬರುತ್ತೆ. ಹಾಗಾಗಿ ನೀವು ನಿಮ್ಮ ಮನೆಯಲ್ಲಿ ನೋಡಿ, ಎಲ್ಲವನ್ನು ಒಟ್ಟಿಗೆ ಹಾಕೊಂಡು ಕ್ಲೀನ್ ಮಾಡಿ ಅಂತ ಹೇಳಲ್ಲ. ಒಂದೊಂದು ಟು ಡೂ ಲಿಸ್ಟ್. ನೀವು ಎದ್ದ ಕೂಡ್ಲೆ ಯಾವ ಮನುಷ್ಯನಿಗೆ ಡಿಸಿಪ್ಲಿನ್ ಇರುತ್ತೆ, ಇಷ್ಟೊತ್ತಿಗೆ ನಾನು ಎದ್ದ ಕೂಡ್ಲೆ ನಾನು ಯೋಗ ಮಾಡ್ತೀನಿ, ಇಲ್ಲ ವರ್ಕೌಟ್ ಮಾಡ್ತೀನಿ, ನಂತರ ಇಷ್ಟೊತ್ತಿಗೆ ನಾನು ಸ್ನಾನವನ್ನ ಮಾಡ್ತೀನಿ, ಇಷ್ಟೊತ್ತಿಗೆ ನಾನು ತಿಂಡಿಯನ್ನ ತಿಂತೀನಿ, ಇಷ್ಟೊತ್ತಿಗೆ ಈ ಮನೆಯನ್ನ ಇಷ್ಟೊತ್ತಿಗೆ ಕ್ಲೀನ್ ಮಾಡ್ತೀನಿ. ಮನೇಲಿ ಕೆಲ್ಸದವ್ರು ಇರ್ಲಿ, ಯಾರೇ ಆಗಿರ್ಲಿ, ನಾವು ಯಾವಾಗ ನಾವು ಕೆಲಸ ಮಾಡ್ತೀವೋ ಅವರಿಗೂ ಒಂದು ಪಾಠ ಆಗುತ್ತೆ. ಅಯ್ಯೋ, ಸರ್ ಕೆಲಸ ಮಾಡ್ತಿದ್ದಾರೆ, ಮೇಡಮ್ ಕೆಲಸ ಮಾಡ್ತಿದ್ದಾರೆ, ನಾವು ಅವ್ರ ಜೊತೆ ಸೇರಿ ಇನ್ನೂ ಮನೆಯನ್ನ ನೀಟಾಗಿ ಇಡಬೇಕು ಅನ್ನೋದು. ಯಾವುದೇ ಕಾರಣಕ್ಕೂ ಅವರಿಗೆ ಜವಾಬ್ದಾರಿಯನ್ನ ಕೊಟ್ಬಿಟ್ಟು
ನಾನು ಆರಾಮಾಗಿರ್ತೀನಿ ಅಂತ ಇಟ್ಕೊಳ್ಳಿಕ್ಕೆ ಹೋಗ್ಬಿಡಿ. ಪ್ರತಿಯೊಂದು ಟಾಸ್ಕ್ ಅನ್ನ ಹಾಕ್ತಾ ಹೋಗಿ, ನಾನು ಇವತ್ತು ಇಷ್ಟು ಮಾಡಬೇಕು. ಯಾವಾಗ ನಮ್ಮ ದಿನವನ್ನ ಹಿಂದಿನ ದಿನನೇ ನಾವು ಪ್ಲಾನ್ ಮಾಡ್ತಾ ಹೋಗ್ತೀವೋ ನಮ್ಮ ಪ್ರೊಡಕ್ಟಿವಿಟಿ ಜಾಸ್ತಿ ಆಗ್ತಾ ಹೋಗುತ್ತೆ. ಕೆಲಸದಲ್ಲೂ ನೋಡಿ, ನೀವು ಯಾವಾಗ ಹಿಂದಿನ ದಿನನೇ ಪ್ಲಾನ್ ಮಾಡಿರ್ತೀರ, ಹಾಕೋ ಬಟ್ಟೆಯಿಂದ ಹಿಡಿದು ನೀವು ಜಿಮ್ಗೆ ಯಾವ ಬಟ್ಟೆ ಹಾಕೊಂಡು ಹೋಗ್ಬೇಕು ಅನ್ನೋದ್ರಿಂದ ಹಿಡಿದು ಪ್ರತಿಯೊಂದು ನೀವು ಆರ್ಗನೈಸ್ಡ್ ಆಗಿದ್ದಾಗ ನಿಮ್ಮ ಪ್ರೊಡಕ್ಟಿವಿಟಿ ಚೆನ್ನಾಗಾಗುತ್ತೆ. ಸೆಲ್ಫ್ ಡಿಸಿಪ್ಲಿನ್ ನೋಡಿ, ನೀವು ಯಾವಾಗ ತುಂಬಾ ಡಿಸಿಪ್ಲಿನ್ ಆಗಿರ್ತೀರಾ, ನಿಮ್ಮ ಎನರ್ಜಿ ಫೀಲ್ಡ್ ಚೇಂಜ್ ಆಗೋಗುತ್ತೆ. ನಿಮ್ಮನ್ನ ನೋಡೋರ್ಗೆ ಒಂದು ಆಕರ್ಷಣೆ ಇರುತ್ತೆ. ಹಾಗಾಗಿ ನೋಡಿ, ಯಾರೇ ಆಗಿರ್ಲಿ, ಅಂಬಾನಿ ಕೂಡ ಫಿಟ್ನೆಸ್ ಅನ್ನ ದುಡ್ಡು ಕೊಟ್ಟು ತಗೊಳ್ಳಿಕ್ಕೆ ಸಾಧ್ಯ ಇಲ್ಲ. ಒಬ್ಬ ಮನುಷ್ಯ ಫಿಟ್ ಆಗಿದ್ದಾನೆ ಅಂತ ಹೇಳಿದ್ರೆ ಅವ್ನು ತಿನ್ನೋ ಆಹಾರ, ಡಿಸಿಪ್ಲಿನ್ ಎಲ್ಲವನ್ನೂ ಅದು ತೋರಿಸ್ತಾ ಹೋಗುತ್ತೆ. ಹಣ ಕೊಟ್ಟು ತಗೊಳಕಾಗದೇ ಇರೋದು ಒಂದೇ ಒಂದು ವಸ್ತು ಏನಪ್ಪಾ ಅಂತ ಹೇಳಿದ್ರೆ ನಿಮ್ಮ ಫಿಟ್ನೆಸ್, ನಿಮ್ಮ ಹೆಲ್ತ್, ನಿಮ್ಮ ಸ್ಕಿನ್ ಹೆಲ್ತ್, ನಿಮ್ಮ ಹೇರ್ ಹೆಲ್ತ್. ಇದೆಲ್ಲವೂ ನೀವು ಕಷ್ಟಪಟ್ಟರೆ ಮಾತ್ರ ಬರುತ್ತೆ. ಒಂದು ವಾರ ನಿಮ್ಮ ಸ್ಕಿನ್ಗೆ ಏನು ಮಾಡದೇ ಇರಿ, ಹೇಗೆ ಮುಖ ಹೇಗಾಗ್ಬಿಡುತ್ತೆ ಅಲ್ವಾ, ಡ್ರೈ ಆಗ್ಬಿಡುತ್ತೆ ಅಥವಾ ಸ್ಕಿನ್ ಒಂಥರ ಆಗ್ಬಿಡುತ್ತೆ. ಪ್ರತಿಯೊಂದು ನಿಮ್ಮ ಕೂದಲು, ಸ್ಕಿನ್ನು ಮತ್ತೆ ಬಾಡಿ ಕಾನ್ಸ್ಟೆಂಟ್ ಮಾನಿಟರ್ ಮಾಡಬೇಕು. ನೋಡಿ, ನಾವು ಯಾರ್ದೋ ಬಗ್ಗೆ ಯೋಚನೆ ಮಾಡ್ತಾ ಇರ್ತೀವಿ, ಅಕ್ಕಪಕ್ಕದಲ್ಲಿ ಏನಾಗ್ತಿದೆ, ಅವ್ರ ಬಗ್ಗೆ ಏನಾಗ್ತಿದೆ, ಇವ್ರ ಬಗ್ಗೆ ಏನಾಗ್ತಿದೆ. ದೇವರು ನಮ್ಗೆ ಎಷ್ಟೊಂದು ಕೊಟ್ಟಿದ್ದಾನೆ, ನಮ್ಮ ಬಗ್ಗೆ ನಮ್ಗೆ ನೋಡ್ಕೊಳ್ಳೋಕೆ ಎಷ್ಟು ಟೈಮ್ ಇಲ್ಲ. ಮತ್ತೆ ಬೇರೆಯವ್ರ ಬಗ್ಗೆ ಯಾಕೆ ಯೋಚನೆ ಮಾಡ್ಬೇಕು ನಾವು, ಅಲ್ವಾ? ನಿಮ್ಮನ್ನ ನೀವು ಚೆನ್ನಾಗಿ ಇಟ್ಕೊಳ್ಳಿ, ನಿಮ್ಮ ಮನೆಯನ್ನ ಚೆನ್ನಾಗಿ ಇಟ್ಕೊಳ್ಳಿ. ಆದಷ್ಟು ಬೇಗ ನೋಡಿ ಅದಕ್ಕೆ ನೋಡಿ, ಭಗವಂತ ಒಂದು ಹುಡುಗರ ಕೊಟ್ಟಿದ್ದಾನೆ ನಮ್ಗೆ. ಏನ್ ಗೊತ್ತಾ, ಒಬ್ರು ಮನ್ಸಲ್ಲಿ ಏನಾಗ್ತಿದೆ ಅನ್ನೋದನ್ನ ತಿಳಿಸ್ಕೊಳ್ದೇ ಇರೋದು. ಅಂಥದ್ರಲ್ಲಿ ನಾನು ಎಷ್ಟೋ ಜನ ಹೆಣ್ಮಕ್ಳು ನೋಡ್ತೀನಿ, ಗಂಡನ ಮೊಬೈಲ್ ಚೆಕ್ ಮಾಡೋದು, ಎಲ್ಲಿ ಹೋಗ್ತಿದ್ದಾನೆ ಅನ್ನೋದು ಚೆಕ್ ಮಾಡೋದು, ಎಲ್ಲಿ ಬರೋದು ಅನ್ನೋದು. ಯಾಕೆ? ಅನ್ವಾಂಟೆಡ್ ಪ್ರಾಬ್ಲಮ್ ಅನ್ನ ನಾವು ಯಾಕೆ ತಗೊಳ್ಬೇಕು? ಬಿಟ್ಟು ಬಿಡೋಣ. ಯಾರೇ ನೋಡಿ ನಿಮ್ ಜೊತೆ ಇರೋದು ನಿಮ್ದು ಅಂತ ಇದ್ರೆ, ಅದು ಎಲ್ಲಿ ಹೋದ್ರು ನಿಮ್ಮ ಹತ್ರ ಹುಡ್ಕೊಂಡು ಬರುತ್ತೆ. ನೀವು ಹೋಗ್ಬೇಕು ಅನ್ನೋ ಅವಶ್ಯಕತೆನೇ ಇಲ್ಲ, ಅಲ್ವಾ? ಎಷ್ಟೋ ಸತಿ ನಿಮ್ಗೆ ಅಂತ ಆಪರ್ಚುನಿಟಿಗಳು ಬಂದಿದೆ ನಿಮ್ಮ ಲೈಫಲ್ಲಿ. ನಿಮ್ದು ಅನ್ನೋದು ನಿಮ್ಮ ಎಲ್ಲಿದ್ರು ಅದು ಹುಡ್ಕೊಂಡು ಬರುತ್ತೆ. ಈ ಆಂಗ್ಸೈಟಿ, ಆತಂಕ ಇಂದೆಲ್ಲ ಬೇಡದ ವಿಷಯಕ್ಕೆ ಹೋಗ್ಬೇಡಿ. ನೋಡಿ, ಭಗವಂತನೇ ಆ ಗಿಫ್ಟ್ ಕೊಟ್ಟಿಲ್ಲ ಅಲ್ವಾ ನಮ್ಗೆ? ಒಬ್ಬರ ಮನ್ಸಲ್ಲಿ ಏನಿದೆ ಅನ್ನೋದನ್ನ ತಿಳ್ಕೊಳ್ಳೋವಂಥದ್ದು ಶಕ್ತಿ ಕೊಟ್ಟಿದ್ದಿದ್ರೆ ನಾವ್ ಯಾರು ನೆಮ್ಮದಿಯಾಗಿರ್ಲಿಕ್ಕೆ ಸಾಧ್ಯ ಇರ್ತಾ ಇರ್ಲಿಲ್ಲ. ಮರುವು ಅನ್ನೋದು ಕೂಡ ಒಂದು ಅದ್ಭುತವಾದ ಒಂದು ಉಡುಗೊರೆ. ನೋಡಿ, ಯಾವಾಗ್ಲೂ ಏನೋ ಆಗಿದೆ ಅದನ್ನ ಮನ್ಸಲ್ಲಿ ಇಟ್ಕೊಂಡು ಇನ್ನೂ ದ್ವೇಷ ಕಾಡ್ತಾ ಇರೋದು ಎಂತ ಜೀವನ ಅದು? ಪ್ರತಿದಿನ ನಾವು ನಮ್ಮನ್ನ ನಾವು ಸಾಯಿಸ್ಕೊತಾ ಇದೀವಿ ಅಲ್ವಾ? ಆಗಿತ್ತ ಯಾರೋ ಒಂದು ಮೋಸ ಮಾಡಿದ್ರ, ಅನ್ಯಾಯ ಮಾಡಿದ್ರ, ಅವಮಾನ ಮಾಡಿದ್ರ ಬಿಟ್ಬಿಡಿ, ಅವ್ರ ಕರ್ಮ ಅಂತ ಅದನ್ನ ಬಿಟ್ಬಿಡಿ. ನೋಡಿ, ನೀವು ಕೊಡೋ ಶಿಕ್ಷೆ ಆಗಿರ್ಬೋದು, ಏನೇ ಆಗಿರ್ಬೋದು, ಅದು ತಾತ್ಕಾಲಿಕ. ಅಲ್ಲೊಬ್ಬ ಕೂತಿದಾನಲ್ಲ, ಅವ್ನ್ ಕೊಡೋ ಪರೀಕ್ಷೆ, ಅವ್ನ್ ಕೊಡೋ ರಿಸಲ್ಟ್ ಇದೆಯಲ್ಲ, ಅದು ಅವನ ಜೀವನದಲ್ಲಿ ಒಬ್ಬ ವ್ಯಕ್ತಿಯನ್ನ ಚೇಂಜ್ ಮಾಡುತ್ತೆ. ಹಾಗಾಗಿ ಯಾರೇ ನಿಮ್ಗೆ ಏನೇ ಮಾಡಿರ್ಲಿ ಅದನ್ನ ಕರ್ಮಕ್ಕೆ ಬಿಟ್ಬಿಡಿ. ನಿಮ್ಮ ಮಾನಸಿಕ ಕಾಯಿಲೆಗೆ ಇಂಥದೆಲ್ಲ ಸಂಗತಿಗಳು ನಿಮ್ಮ ಮಾನಸಿಕವಾಗಿ ನಿಮ್ಮನ್ನ ಕೂಗಿಸ್ಬಾರ್ದು. ಹಾಗಾಗಿ ನೀವು ಸುತ್ತ ನಿಮ್ಮನ್ನ ಅಚ್ಚುಕಟ್ಟಾಗಿ ಇಟ್ಕೊಳ್ಳಿ, ನಿಮ್ಮ ಮನೆಯನ್ನ ಅಚ್ಚುಕಟ್ಟಾಗಿ ಇಟ್ಕೊಳ್ಳಿ. ಕಾನ್ಸ್ಟೆಂಟ್ ಆಗಿ ನಿಮ್ಗೆ ಯಾವ್ದಾದ್ರು ಒಂದು ಥಾಟ್ ಬರ್ತಾ ಇದೆ ಅಥವಾ ತುಂಬಾ ಯಾವ್ದೋ ಒಂದು ಇನ್ಸಿಡೆಂಟ್ ನಮ್ಗೆ ಬರ್ತಾ ಇದೆ, ಪ್ರೆಸೆಂಟ್ ಸಿಚುಯೇಷನ್ಗೆ ನಿಮ್ಮನ್ನ ಆಂಕರ್ ಮಾಡ್ಕೊಳ್ಳಿಕ್ಕೆ 5 4 3 2 1 ಗ್ರೌಂಡಿಂಗ್ ಟೆಕ್ನಿಕ್ ಏನಪ್ಪಾ ಅಂತ ಹೇಳಿದ್ರೆ, 5 ವಸ್ತುವನ್ನ ನೋಡೋದು. ಈಗ ಒಂದು ಟಿವಿ ಇದೆ, ಸೋಫಾ ಇದೆ, ಅಥವಾ ಅದು ಬಣ್ಣ ಹೇಗಿದೆ, ಯಾವ ಕಲರ್ ಇದೆ, ಒಂದು ವಸ್ತುವನ್ನ ನೋಡಿದ್ರೆ ಅದನ್ನ ವಿಶ್ಲೇಷಣೆ ಮಾಡಿ ಯಾವ ಬಣ್ಣ ಇದೆ, ಯಾವ ಕಲರ್ ಇದೆ ಅಂತ ಹೇಳಿ 5 ವಸ್ತುವನ್ನ ನೋಡ್ಬೇಕು. ನಂತರ 4 ವಸ್ತುವನ್ನ ಮುಟ್ಬೇಕು. ನಿಮ್ಮ ಕೈ ಆಗಿರ್ಬೋದು, ಬಳೆ ಆಗಿರ್ಬೋದು, ಕೂದಲಾಗಿರ್ಬೋದು, ಸೋಫಾ ಆಗಿರ್ಬೋದು, ಏನ್ ನಿಮ್ಮ ಹತ್ರ ಇರುತ್ತೋ ಆ 5 ವಸ್ತುಗಳನ್ನ ಟಚ್ ಮಾಡಿ ಫೀಲ್ ಮಾಡಿ. ನಂತರ 3 ಸದ್ದನ್ನ ಕೇಳಿಸ್ಕೊಳ್ಬೇಕು. ನೋಡಿ, ಎಲ್ಲೋ ಒಂದ್ ಕಡೆ ಹಕ್ಕಿ ಹಾರ್ತಾ ಇದೆ ಅಥವಾ ಏನೋ ಒಂದು ಸೌಂಡ್ ಬರ್ತಾ ಇದೆ, ಎಲೆಗಳ ಸೌಂಡ್ ಬರ್ತಾ ಇದೆ, ಗಮನ ಇಟ್ಟು ಸೂಕ್ಷ್ಮವಾಗಿ ಕೇಳಿಸ್ಕೋಬೇಕು. ನಂತರ 2 ಸ್ಮೆಲ್ ಅನ್ನ ನೋಡ್ಬೇಕು. ಯಾವ್ದಾದ್ರು ಒಂದು ವಸ್ತುವಿನ ಸ್ಮೆಲ್ ಆಗಿರ್ಬೋದು, ಒಂದು ಹೂ ಆಗಿರ್ಬೋದು, ಒಂದು ಪರ್ಫ್ಯೂಮ್ ಆಗಿರ್ಬೋದು, ಯಾವ್ದಾದ್ರು ಒಂದು 2 ಸ್ಮೆಲ್. ಒಂದು ನೆಕ್ಸ್ಟ್ ಟೇಸ್ಟ್ ಮಾಡ್ಬೇಕು. ಚಾಕ್ಲೇಟ್ ಟೇಸ್ಟ್ ಮಾಡೋದು, ನೀರ್ ಕುಡಿಯೋದು, ಅಥವಾ ನಿಮ್ಗೆ ಏನ್ ಇಷ್ಟ ಅನ್ನೋದನ್ನ ಟೇಸ್ಟ್ ಮಾಡೋದು. ಇದು ನಿಮ್ಮ ಪ್ರೆಸೆಂಟ್ ಮೂಮೆಂಟ್ಗೆ ಆಂಕರ್ ಮಾಡ್ತಾ ಹೋಗುತ್ತೆ. ನಿಮ್ಗೆ ಯಾವ್ದಾದ್ರು ಒಂದು ಕಾನ್ಸ್ಟೆಂಟ್ ಥಾಟ್ ತುಂಬಾ ವರಿ ಆಗ್ತಾ ಇದ್ರೆ, ಅಥವಾ ಪದೇ ಪದೇ ಅದು ನೆನಪಾಗ್ತಿದೆ, ನಿಮ್ಗೆ ಆಂಗ್ಸೈಟಿ ಆಗ್ತಾ ಇರುತ್ತೆ, ಕೈ ಕಾಲೆಲ್ಲ ತಣ್ಣಕ್ಕಾಗ್ತೈತೆ, ಎದೆ ಒತ್ತದಂಗೆ ಆಗುತ್ತೆ, ಈ ಟೆಕ್ನಿಕ್ ಅನ್ನ ಫಾಲೋ ಮಾಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಕ್ತಾಯಗೊಳಿಸಿದೀನಿ. ಒಂದು ಮಾತ್ರ ಮುಖ್ಯ, ನಿಮ್ಮ ಮೆಂಟಲ್ ಹೆಲ್ತ್ಗಿಂತ ಯಾವುದೂ ಇಂಪಾರ್ಟೆಂಟ್ ಅಲ್ಲ, ನೀವು ಖುಷಿಯಾಗಿರೋದನ್ನ ಕಲೀರಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಕ್ತಾಯಗೊಳಿಸಿದ್ದೀನಿ. ಧನ್ಯವಾದಗಳು.